ಫ್ರೆಂಡ್ಸ್, ಹಲೋ ನಮಸ್ಕಾರ. ಇವತ್ತು ನಾವು ಚಿಕನ್ ಸುಕ್ಕ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಚಿಕನ್ ಅರ್ಧ ಕಿಲೋ ಚಿಕನ್ ಸುಕ್ಕ ಮಾಡ್ತಿದ್ದೇವೆ. ಮೊದಲು ಎಣ್ಣೆಯನ್ನು ಕಾಯಲ್ಲಿ ಹಾಕಿದ್ದೇವೆ. ಸೊ 2 ರಿಂದ 3 ಚಮಚ ಎಣ್ಣೆ. ಇವಾಗ ಚಿಕನ್ ಎಣ್ಣೆ ಕಾಯ್ದಿದೆ, ಚಿಕನನ್ನು ಹಾಕೋಣ. ಸೊ ಇದು ಅರ್ಧ ಕಿಲೋ ಚಿಕನು. ಸೊ ನೀವು ಯಾವುದೇ ಅಡುಗೆ ಮಾಡಿದರೆ ಕೆಬ್ಬಣದ್ದು ಅಥವಾ ಮಣ್ಣಿನ ಪಾತ್ರೆ ಅಂತ ಇರ್ತದೆ. ಯಾಕಂದರೆ ಅದರಲ್ಲಿರುವ ಕಬ್ಬಿನಾಂಶ ಅಥವಾ ಮಣ್ಣಿನಾಂಶ ದೇಹಕ್ಕೆ ಹೋಗೋದ್ರಿಂದ ಅದು ದೇಹಕ್ಕೆ ಒಳ್ಳೆಯದು. ಸೊ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಅಂದರೆ ಬೇಗನೆ ಚಿಕನ್ ಬೇಯುತ್ತೆ. ಸೊ ಈ ಅರ್ಧ ಕಿಲೋ ಹೋದರೆ 3-4 ಮಂದಿ ತಿನ್ಬೋದು. ಸೊ ಕಬ್ಬಿನ ಕಡೆಗೆ ತುಂಬ ಒಳ್ಳೆಯದು. ಸೊ ಈ ನೀರಿನ ಅಂಶ ಹೋಗಬೇಕು. ಸೊ ಚಿಕನ್ನೇ ಕುದ್ದು ಅದು ಚರಿಬಿ ಕುದ್ದು ಎಣ್ಣೆ ಬಿಡುತ್ತೆ. ಸೊ ಹಾಗಾಗಿ ಅದು ಟೇಸ್ಟ್ ಬರುತ್ತೆ. ಸೊ ಫ್ರೈ ಆಗಬೇಕು. ಸೊ 10 ರಿಂದ 15 ನಿಮಿಷ ಆಗೋದಿಲ್ಲ, 10 ನಿಮಿಷ ಫ್ರೈ ಆಗುತ್ತೆ. 10 ನಿಮಿಷ ಸಾಕು. ಸೊ ಫ್ರೈ ಆಗಲಿ ಚೆನ್ನಾಗಿ. ನೀವು ಬೇಕಂದ್ರೆ ಇದಕ್ಕೆ ಉಪ್ಪು ಖಾರ ಹಾಕಿ ಸರ್ವ್ ಮಾಡಿದರೂ ಬರುತ್ತೆ. ಇಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ಗರಂ ಮಸಾಲ ಐಟಮ್ ತಂದಿದ್ದೇವೆ. ಸೊ ಮೊದಲನೇದಾಗಿ ಕಾಟ್ವಾ ಗರಂ ಮಸಾಲ, ಆಮೇಲೆ ಕಾಟ್ವಾ ಚಿಕನ್ ಮಸಾಲ, ಈ ಎರಡೂ ಯೂಸ್ ಮಾಡ್ತೀವಿ. ಕಾಟ್ವಾ ಗರಂ ಮಸಾಲ, ಚಿಕನ್ ಮಸಾಲ ಅಂದರೆ ಟೇಸ್ಟ್ ಬರುತ್ತೆ. ಸೊ ಇದು ಅದೇನು ನೀರು, ಚಿಕನ್ ನೀರು ಇರ್ತಲ್ಲ ಅದು ಹೋಗಬೇಕು. ಸೊ ಅದು ಹೋಗೋವರೆಗೆ ನೀವು ತಿರುಗಿಸ್ತಾ ಇರಿ. ಸೊ ಇವಾಗ ಚಿಕನ್ ಕುದೀತಾ ಇದೆ. ಆಮೇಲೆ ನೀವು ನೋಡ್ಬೋದು ಅದು ನೀರಿನ ಅಂಶ ಕೂಡ ಇದು ಹೋಗಬೇಕು. ಈ ನೀರಿನ ಅಂಶ ಹೋಗಬೇಕು ಅಂದಾಗ ನಮ್ಮ ಚಿಕನ್ ರೆಡಿ ಆಗುತ್ತೆ. ಸೊ ನೀವು ನೋಡ್ಬೋದು ಚಿಕನ್ ಕುದ್ದಿದೆ ಅಲ್ಲ. ಸೊ ಚಿಕನ್ ಆಲ್ರೆಡಿ ಕುದೀತಾ ಇದೆ. ಸೊ ಚಿಕನ್ನು ಮೀನ ಜಲ್ಲಿನ ಕುದಿಯುತ್ತೆ. ಸೊ ಭಾಳ ಟೈಮ್ ಅವರೆಗೆ ನೀವು ತೆಗೆದುಕೊಳ್ಬಾರ್ದು. ಸೊ ಇವಾಗ ಕುದ್ದಿದೆ. ನಾವು ಇದಕ್ಕೆ ಸ್ವಲ್ಪ ಟಮಾಟೆನ ಆ್ಯಡ್ ಮಾಡೋಣ. ಸೊ ಟಮಾಟೆ ಎಷ್ಟಂದರೆ ಸ್ವಲ್ಪ, ನಾವು ಬೇರೆ ಅಡಿಗೆಗೆ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಸೊ 1 ರಿಂದ 2 ಚಮಚ ಟಮಾಟಿ. 1 ರಿಂದ 2 ಚಮಚ ಟಮಾಟಿ. ಸೊ ಟಮಾಟೆ ಹಾಕಿದ ನಂತರ ಖಾರ ಯಾವುದು, ಒಣ ಖಾರದ ಪುಡಿ ಹಾಕೋಣ. 1 ರಿಂದ 2 ಚಮಚ ಒಣ ಖಾರದ ಪುಡಿ. ಸ್ವಲ್ಪನೇ ಇರಲಿ, ಯಾಕಂದರೆ ನಾವು ಇಲ್ಲಿ ಗರಂ ಮಸಾಲ ಅವೆಲ್ಲ ಹಾಕ್ತೀವಲ್ಲ. ಸೊ ಅದಕ್ಕೆ ಏನಾಗುತ್ತಪ್ಪ ಅಂದರೆ ಅರ್ಧ ಕಿಲೋ. ಸೊ ಒಣ ಖಾರದ ಪುಡಿ ಹಾಕಿದ ನಂತರ ಇದಕ್ಕೆ ನಾವು ಚಿಕನ್ ಮಸಾಲ ಸೊ ಇವಾಗ ನಾವು 1 ರಿಂದ 2 ಚಮಚ ಚಿಕನ್ ಮಸಾಲ ಹಾಕ್ತಾ ಇದ್ದೇವೆ. ಅದಕ್ಕೆ 1 ರಿಂದ 2 ಚಮಚ ಚಿಕನ್ ಮಸಾಲ, ಕಾಟ್ವಾ ಚಿಕನ್ ಮಸಾಲ. ಸೊ ಸಾಕು. ನಂತರ ಇದಕ್ಕೆ ನಾವು ಮತ್ತೆ 1 ರಿಂದ 2 ಚಿಕನ್ನಿನ ಗರಂ ಮಸಾಲ, ಕಾಟ್ವಾ ಗರಂ ಮಸಾಲ ಹಾಕೋಣ. ಕಾಟ್ವಾ ಗರಂ ಮಸಾಲ ಆಗೋದು ಕಾಟ್ವಾ ಚಿಕನ್ ಮಸಾಲ ಎರಡು ಹಾಕಿದ ನಂತರ ಫ್ಲೇಮನ್ನು ಕಡಿಮೆ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಫ್ಲೇವರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಬೇಕಂದ್ರೆ ನಿಮಗೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋಬೋದು. ಸೊ ಅರ್ಧ ನಿಂಬೆಹಣ್ಣು ತೆಗೆದುಕೊಳ್ಳೋಣ. ಸೊ ಇವಾಗ ನಾವು ಅರ್ಧ ಅಥವಾ ಒಂದು ನಿಂಬೆಹಣ್ಣನ್ನು ನೋಡ್ಬೋದು, ಒಂದು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೇವೆ.
ಸೊ ಇದು ಕೂಡ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ ನಿಂಬೆದು. ನಿಮ್ಮ ಮನೇಲಿ ಕೊತ್ತಂಬರಿ ಇದ್ದರೆ ಲಾಸ್ಟಿಗೆ ಕೊತ್ತಂಬರಿ ಕೂಡ ಯೂಸ್ ಮಾಡೋಣ, ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಸೊ ನೀವು ನೋಡ್ತಾ ಇದ್ದೀರಿ ನಮ್ಮ ರುಚಿಕರವಾದ ಚಿಕನ್ ಸುಕ್ಕ ರೆಡಿಯಾಗಿದೆ, ತೇಲ್ಬೋದು ಹಾಗೆ. ಸೊ ಇದು ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ಆಮೇಲೆ ನೀವು ಊಟ ಮಾಡಬೇಕಾದ್ರೆ ಇದು ಇನ್ನು ಸ್ವಲ್ಪ ಗರಂ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು. ಸೊ ಇವಾಗ ನಮ್ಮದು ರುಚಿಕರವಾದ ಚಿಕನ್ ಫ್ರೈ ರೆಡಿಯಾಗಿದೆ. ಈ ರೀತಿ ವಿಡಿಯೋಗಳು ನಾವು ಇದೇ ಇರುತ್ತೆ. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.